ಸೌದಿ ಅರೇಬಿಯಾ ಮೇಲೆಯೂ ಕೂಡ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಸೌದಿಯ ಕೇಂದ್ರೀಯ ಗುಪ್ತಚರ ಇಲಾಖೆ ಕಚೇರಿ ಟಾರ್ಗೆಟ್ ಮಾಡಿರುವಂತಹ ದಾಳಿ ಇದು. ಕೇಂದ್ರೀಯ ಗುಪ್ತಚರ ಇಲಾಖೆ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಸೌದಿಯ ಸಿಐಎ ಕಚೇರಿ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ಈಗ ಮಿಸೈಲ್ ದಾಳಿ ಮಾಡ್ತಾ ಇದೆ. ಕಾರಣ ಇಲ್ಲಿ ಸೌದಿ ಅರೇಬಿಯಾ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗೆ ಕೈ ಜೋಡಿಸಿಕೊಂಡಿದೆ. ಸೌದಿ ಅರೇಬಿಯಾ ಹಾಗೂ ದುಬೈ ಇವರು ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಅಥವಾ ಅದೇ ಒಂದು ದ್ವೇಷ. ಹಾಗಾಗಿ ಸೌದಿಯ ಕೇಂದ್ರೀಯ ಗುಪ್ತಚರ ಇಲಾಖೆ ಕಚೇರಿ ಏನಿರುತ್ತೆ ಅದೇ ಒಂದು ಕಚೇರಿಯನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಡ್ರೋನ್ ಮೂಲಕ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಕೂಡ ಈಗ ಕೆಲವೊಂದು ಆರ್ಮಿ ಕ್ಯಾಂಪಸ್ಗಳೇನಿರುತ್ತೆ ಅಂತ ಜಾಗ ಇರ್ಬೋದು, ಅಥವಾ ಅವರ ರಾಯಭಾರಿ ಕಚೇರಿಗಳೇನಿರುತ್ತೆ ಅಂತ ಜಾಗ ಇರ್ಬೋದು, ಅಥವಾ ಗುಪ್ತಚರ ಇಲಾಖೆಯ ಕಚೇರಿಗಳೇನಿರುತ್ತೆ ಅಂಥದ್ದು ಇಂಥ ಜಾಗಗಳು. ಅದಾದ ನಂತರ ಸೌದಿ ಹಾಗೂ ದುಬೈ ಭಾಗದಲ್ಲಿ ಕಚ್ಚಾ ತೈಲ ಘಟಕಗಳೇನಿರುತ್ತೆ ಅಂತ ಒಂದು ಘಟಕಗಳನ್ನ ಟಾರ್ಗೆಟ್ ಮಾಡಿ ಅದರಿಂದನೇ ಶಕ್ತಿಶಾಲಿ ಇರುವಂತದ್ದು ಆ ಒಂದು ದೇಶ, ಅದೊಂದು ಪ್ರದೇಶ. ಹಾಗಾಗಿ ಶಕ್ತಿಶಾಲಿ ಒಂದು ಕಡೆ, ಅದಾದ ನಂತರ ಬೇರೆ ದೇಶಗಳಿಗೆ ರಫ್ತಾಗುವಂತಹ ಕಚ್ಚಾ ತೈಲ ಇರ್ಬೋದು, ಇದೆಲ್ಲವೂ ಕೂಡ ಅಲ್ಲಿಂದನೇ ರವಾನೆ ಆಗುವಂಥದ್ದು. ಹಾಗಾಗಿ ಅಂಥದ್ದೇ ಜಾಗಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಕೂಡ ಇದೀಗ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಸೌದಿಯ ಸಿಐಎ ಕಚೇರಿ ಮೇಲೆಯೂ ಕೂಡ ಡ್ರೋನ್ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಅದೆಷ್ಟು ದಿನ ಈ ಒಂದು ದಾಳಿ, ಪ್ರತಿದಾಳಿ ಅಥವಾ ಈ ಒಂದು ಮಹಾಯುದ್ಧ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ, ಅಥವಾ ಇದಕ್ಕೆ ಯಾರಾದರೂ ಬೇರೆ ದೇಶದವರು ಬಂದು ಏನಾದರೂ ಬ್ರೇಕ್ ಹಾಕ್ತಾರಾ, ಇರಾನ್ ಪರವಾಗಿ ಯಾರಾದರೂ ನಿಲ್ತಾರಾ, ಅಥವಾ ಇನ್ನು ಬೇರೆ ಥರ ಏನಾದರೂ ಇದು ಯುದ್ಧ ನಡೆಯುತ್ತಾ ಅನ್ನುವಂಥದ್ದು ಈಗಲೂ ಕೂಡ ಬಹಳ ಗೊಂದಲ ಇದೆ. ಕಾರಣ ಏನು ಅಂತಂದ್ರೆ ಆ ದೇಶ ಇರಲಿ ಅಥವಾ ಈ ದೇಶ ಇರಲಿ, ಇರಾನ್ ಇರಲಿ ಅಥವಾ ಇಸ್ರೇಲ್ ಅಥವಾ ಅಮೆರಿಕ ಅಥವಾ ದುಬೈ, ಯಾವುದೇ ದೇಶನೂ ಕೂಡ ಈ ಒಂದು ದಾಳಿಯಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದೆ. ಅವಶ್ಯಕತೆ ಬಿತ್ತು ಅಂತಂದ್ರೆ ಇನ್ನು ಜಾಸ್ತಿನೇ ಮಾಡ್ತೀವಿ ದಾಳಿ, ಅದರ ಹೊರತಾಗಿ ಕಡಿಮೆ ಅಂತೂ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಎಲ್ಲ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಹುಶಃ ಇನ್ನು ಮಹಾಯುದ್ಧವೇ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಬಹಳಷ್ಟು ಆಗುತ್ತೆ.